ಹೇ ಪೂಜಾ, ನೀನು ಬಂದಿದ್ದಕ್ಕೆ ಹೆಂಗೂ 2 ದಿನಕ್ಕೆ ಮುಗೀತು ಕಣೆ ಹುಣ್ಸೆ ಹಣ್ಣು ಚುಚ್ಚಿದ್ದು. ಅಜ್ಜಿ, ನಾನು ಮೊದಲನೇ ದಿನ ಹೇಳಲಿಲ್ವ ಬಂದಾಗ, ನಾನು ಮಾತು ಎಷ್ಟಾಡ್ತೀನೋ ಕೆಲಸನೂ ಅದರ ರೆಸ್ಟ್ ಮಾಡ್ತೀನಿ ಅಂತ. ನೋಡಿ ಇವಾಗ ಎಷ್ಟು ಬೇಗ ಬೇಗ ಮುಗ್ದೋಯ್ತು. ಅದಕ್ಕೆ ನೀನು ಬೇಗ ಬೇಗ ಮಾಡಿರೋದು ನೋಡಿನೇ ನಾನು ಶಾಂತಿಗೆ ಇವತ್ತು ಲಾಸ್ಟ್ ದಿನ 2 ದಿನ ಹೆಂಗೂ ಚಚ್ಚವಳೆ ಪೂಜಾ ಚಿಕನ್ ಮಾಡು ಅಂತ ಮಾಡಿಸಿದ್ದೀನಿ. ಊಟ ಮಾಡ್ಕೊಂಡು ಹೋಗೆ. ಓ ಅಜ್ಜಿ, ಚಿಕನ್ ಮಾಡಿಸಿದೀಯಾ? ಹಂಗಾದ್ರೆ ನೆನ್ನೆ ಹೇಳೋದಲ್ವಾ, ನಾನು ಬರ್ಬೇಕಾದ್ರೆ ತಿಂಡಿನೂ ಕಮ್ಮಿನೇ ತಿನ್ಕೊಂಬರಿನೋವ. ಹೇ ಪೂಜಾ, ಬೆಳಗ್ಗೆ ತಿಂದಿರೋದು ನಿನ್ನ ಹೊಟ್ಟೆಲಿ ನಂಗೆ ಇರ್ತದ? ಹುಣ್ಸೆನ್ ಚಚ್ಚಿ ಚಚ್ಚಿ ಎಲ್ಲ ಕರಗಿರ್ತದ. ತಗೋ ಈಗ ಉಣ್ಣಿವಂತೆ. ಸರಿ ಆಯ್ತು, ಒಂಚೂರು ಬೇಗ ಬೇಗ ತರ ಕೇಳಜ್ಜಿ ಶಾಂತಕ್ಕನ್ನ. ನನಗೂ ಯಾಕೋ ಹೊಟ್ಟೆ ಒಳಗಡೆ ಕರಕರ ಅಂತ ತರ ಕೇಳು ಒಂಚೂರು ಬಿರ್ನೆಯ. ಆಯ್ತು ಇರೋ ಹೇಳ್ತೀನಿ. ಅಡುಗೆ ಮಾಡೋಳೆ ತತ್ತಳಿರು ಹೇಳ್ತೀನಿ. ಏ ಶಾಂತ, ಶಾಂತ, ಪೂಜನ್ಗೆ ಹೊಟ್ಟೆ ಸಿಕ್ಕಾದಂತೆ, ಒಂಚೂರು ಬೇಗ ತತ್ತಾರೆ ಊಟನ. ಎಲ್ಲ ಆಯ್ತು ಅತ್ತೆ, ತತ್ತಾ ಇದ್ದೀನಿ. 5 ನಿಮಿಷ ತಂದೆ ಇರಿ. ಅತ್ತೆ ಅತ್ತೆ ತಗೊಳ್ಳಿ ಊಟ. ಈ ಶಾಂತ, ಪೂಜನ್ಗೆ ಯಾಕೋ ಹೊಟ್ಟೆ ಜಾಸ್ತಿ ಹಸಿತಾದಂತೆ, ಮೊದಲು ಪೂಜನ್ಗೆ ಕೊಡೆ. ಸರಿ ಅತ್ತೆ. ಪೂಜಾ ಬಾರೆ, ಈ ಕಡೆನೆ ಕುತ್ಕವ. ಸರಿ ಇರಕ್ಕ ಬಂದೆ. ತಗೊಳ್ಳಿ ಪೂಜಾ. ಕೊಡಕ್ಕ. ಆಹಾ ಅಜ್ಜಿ, ಸಾರು ಘಮ ಘಮ ಅಂತ ಅದೇ ಕಣಜ್ಜಿ. ಕಣೆ ಪೂಜಾ, ನಮ್ ಶಾಂತ ಮಾಡಿರೋದಲ್ವಾ, ಚೆನ್ನಾಗೇ ಮಾಡಿರ್ತಾಳೆ. ರುಚಿಯಾಗಿ ಘಮ ಘಮವಾಗಿ ಮಾಡ್ತಾಳೆ ನಮ್ ಶಾಂತ. ನೋಡು ಗೊತ್ತಾಯ್ತದೆ. ಅತ್ತೆ ತಗೊಳ್ಳಿ ನೀವು ಊಟ. ಕೊಡಮ್ಮ. ಹೇ ಪೂಜಾ, ಇನ್ನೂ ಏನಾದ್ರೂ ಬೇಕಾದ್ರೆ ಕೇಳಿ ಹಾಕಿಸ್ಕೊಂಡು ಊಟ ಮಾಡೆ. ಸರಿ ಕಣಕ್ಕೋ, ನಾನೇನು ನಾಚ್ಕತೀನ? ಬೇಕಾದ್ರೆ ನಾನು ಕೇಳಿ ಹಾಕಿಸ್ಕತೀನಿ ತಗ. ಸರಿ ಕಣೆ. ಶಾಂತಮ್ಮ, ನೀನು ಹಾಕೊಂಬ ಊಟವ ಮಾಡಿವಂತೆ ಜೊತೆಲಿ. ಆಮೇಲೆ ಉಂಡ್ಬಿಟ್ಟು ಒಂದೇ ಸರಿ ಬೇಕಾದ್ರೆ ಚಚ್ಚಲ ಹುಣ್ಸೆಕಾಯಿ ಉಳ್ದವ. ಅತ್ತೆ ನೀವು ಊಟ ಮಾಡಿ, ನಿಮ್ಗೆಲ್ಲ ಬಡಿಸ್ಬಿಟ್ಟು ನಾನು ಆಮೇಲೆ ಊಟ ಮಾಡ್ತೀನಿ ನಿಧಾನಕ್ಕೆ. ನನಗೇನು ಅರ್ಜೆಂಟ್ ಇಲ್ಲ, ನೀವು ಮಾಡಿ ನಿಧಾನಕ್ಕೆ ಊಟನ. ಅಕ್ಕೋ ಸಖತ್ತಾಗಿ ಮಾಡಿದೀಯ ಕಣಕ್ಕ ಸಾಂಬಾರ. ಹೆಂಗ್ ಮಾಡ್ತೀಯ? ಇಷ್ಟೊಂದು ರುಚಿಯಾಗಿ ಮಾಡಿದೀಯ. ಏ ಪೂಜಾ, ನೀವು ಮಾಡ್ದಂಗೆಯೇ ನಾವು ಮಾಡಿರೋದು. ಏನಿಲ್ಲ, ಒಂಚೂರು ಉಪ್ಪು ಖಾರ ಹುಳಿ ಎಲ್ಲ ಅದ್ವಾಗಿಟ್ಟು ಮಾಡಿದ್ದೀನಿ ಅಷ್ಟೇ. ಅಕ್ಕೋ ಆದರೂ ನಾವು ಮಾಡ್ದಾಗ ಇಷ್ಟು ರುಚಿಯಾಗಿ ಬರಲ್ಲ ಬಿಡಕ್ಕೋ. ಹಂಗೆಯಾ ಇನ್ನೊಂದೆರಡು ಚಿಕನ್ ಪೀಸ್ ತಂದಾಕು. ಸರಿ ಇರೋ ತಂದಾಕ್ತೀನಿ. ಅಕ್ಕೋ ಹಂಗೆ ಇನ್ನೊಂದೆರಡು ಪೀಸ್ ಇದ್ದಿದ್ರೆ ಕಬಾಬ್ನೇ ಮಾಡಿಬಿಡೋದಲ್ವೇನಕ್ಕ? ಪೂಜಾ, ಕಬಾಬ್ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮು ಜಾಸ್ತಿ ಎಳೀತದೆ. ಇನ್ನೂ ಒಂಚೂರು ಹುಣ್ಸೆಕಾಯಿ ಅವ ಚಚ್ಚನ ಅಂತ ಎಲ್ಲಾನು ಸಾರಿಗೆ ಹಾಕ್ಬಿಟ್ಟೆ ಕಡೆ. ಹೋಗ್ಲಿ ಬಿಡಕ್ಕ, ಸಾರಿಗೆಯ ಇನ್ನೊಂದೆರಡು ಪೀಸ್ ಜಾಸ್ತಿನೇ ಹಾಕಿದೀಯಾ, ಸಾಕು ಬಿಡು ಇದೆಯಾ. ಇನ್ನೊಂಚೂರು ಮುದ್ದೆ ಇಕ್ಕಿಸ್ಕೊಳ್ಳೆ ಪೂಜಾ. ಅಜ್ಜಿ, ನಾನು ಮುದ್ದೆ ಅನ್ನ ಎಲ್ಲ ಜಾಸ್ತಿ ತಿನ್ನಲ್ಲ. ಚಿಕನ್ನು ಮಟನ್ನು ಮಾಡಿದಾಗ ನಾನು ಪೀಸ್ನೇ ಜಾಸ್ತಿ ತಿನ್ನೋದು. ಸರಿ ಆಯ್ತು, ನಿಧಾನಕ್ಕೆ ಊಟ ಮಾಡಿ. ಅತ್ತೆ ಏನಾದರೂ ಬೇಕಾದ್ರೆ ಕೇಳಿ, ನಾನು ಒಳಗಡೆ ಕೆಲಸ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಬಿಡ್ತೀನಿ. ಸರಿ ಕಣೆ ಶಾಂತಮ್ಮ, ನೀನು ಮಾಡೋಗು, ನನಗೆ ಇನ್ನೇನು ಬೇಡ. ಪೂಜೆಗೆ ಏನಾರ ಬೇಕಾದ್ರೆ ಕೇಳ್ಬಿಟ್ಟು ಹಾಕ್ಬಿಟ್ಟು ನೀನು ಮಾಡೋಗಿ ಊಟನ. ಪೂಜಾ, ಇನ್ನೊಂದೆರಡು ಪೀಸ್ ಏನಾರು ಹಾಕ್ಲೇನೆ? ಅಕ್ಕೋ ನೀನು ನಂಗೆ ಮೊದಲೇ ಜಾಸ್ತಿನೇ ಹಾಕಿದೀಯಾ, ಸಾಕು. ನನಗೂ ಪೀಸು ಜಾಸ್ತಿನೇ ಆದು, ಸಾಕು ಬಿಡಕ್ಕೋ. ನೀನು ಊಟ ಮಾಡಿಬಿಡೋಗು. ಸರಿ ಹಂಗಾದ್ರೆ. ಅಜ್ಜಿ, ನೀನು ಶಾಂತಕ್ಕನಂತ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿದೀಯ ಕಣಜ್ಜಿ. ಕೆಲಸ, ಅಡುಗೆ, ಊಟ ಎಲ್ಲನೂ ಚೆನ್ನಾಗಿ ಮಾಡಿಕೊಡ್ತದೆ ಅಲ್ವಾ ಶಾಂತಕ್ಕ? ಕಣೆ ಪೂಜಾ, ನನ್ನ ಸೊಸೆ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಎಲ್ಲಾನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಯ್ತಾಳೆ ಕಣೆ. ಇನ್ನೇನೆ ಪೂಜಾ, ಇವತ್ತು ನಮ್ಮ ಮನೇಲಿ ಹುಣ್ಸೆಹಣ್ಣು ಚಚ್ಚಿದ ಆಗೋಯ್ತದೆ. ನಾಳೆಯಿಂದ ಏನು ಕೆಲಸ? ಅಜ್ಜಿ, ನಿಮ್ಮ ಮನೇಲಿ ಹುಣ್ಸೆಹಣ್ಣು ಚಚ್ಚಾದ್ಮೇಲೆ ಗೌರಿ ಅಕ್ಕ ಬಂದಿದ್ರು ಕರಿಯೋಕ್ಕೆ. ಅವ್ರ ಮನೆಗೆ 1-2 ದಿನ ಹೋಯ್ತೀನಿ ಕಣಜ್ಜಿ ಹುಣ್ಸೆಹಣ್ಣು ಚಚ್ಚಕ್ಕೆ. ಏನು ಹುಣ್ಸೆಹಣ್ಣು ಸೀಸನ್ ಮುಗಿಯೋವರೆಗೂ ಎಲ್ಲರ ಮನೇನು ಹುಣ್ಸೆಹಣ್ಣು ಚಚ್ಚಿ ಚಚ್ಚಿ ಚೆನ್ನಾಗಿ ಗುಡ್ಡೆ ಹಾಕತ್ತೀಯ ಅನ್ನೋ ಹುಣ್ಸೆಹಣ್ಣು ಹಂಗಾರೆ.
ಏವು ಕಣಜ್ಜಿ ನಮ್ಮ ಮರದಲ್ಲೂ ಈ ಸರಿ ಯಾಕೋ ಸರಿಯಾಗಿ ಬಿಟ್ಟಿಲ್ಲ, ಹುಣಸೆಕಾಯಿ ಸರಿಯಾಗಿ ಬಿಟ್ಟಿರಲಿಲ್ಲ. ನಾವು ಉದ್ರಸಕ್ಕೆ ಹೋಗ್ಲಿಲ್ಲ, ಅವೇ ಉದ್ರೋಯ್ತಾವ ಕಣಜ್ಜಿ. ಅದಕ್ಕೆ ಹಿಂಗಾರ ಚಚ್ಚಿ ಒಂದೆರಡು ಉಂಡೆ ಹುಣಸೆನಾರ ಮಾಡ್ಕೊಳ್ಳೋಣ ಅಂತ ಚಚ್ತಿದ್ವಿ ನಾವು. ಏ ನೀನು ಬಿಡೆ ಪೂಜಾ, ಬುದ್ಧಿವಂತೆ. ಒಂದು ಮನೇಲಿ ಎರಡೆರಡು ಉಂಡೆ ಅಂದರೆ ಹುಣ್ಸೆನ್ ಬೆಳೆದವ್ರಿಗಿಂತ ಜಾಸ್ತಿನೇ ಮಾಡ್ಕೊಂಬಿಡ್ತೀಯ ನಂಗರಿ. ಏನೋ ಆದಷ್ಟಾಗಲಿ ಬಿಡಜ್ಜಿ. ಅಲ್ಲ ಕಣೆ ಪೂಜಾ, ನಿನಗೆ ವರ್ಷಕ್ಕೆ ಒಂದೆರಡು ಮೂರು ಉಂಡೆ ಆದರೆ ಸಾಕವ್ವ. ಇನ್ನು ಉಳಿದಿದ್ದು ಏನು ಮಾಡ್ತೀನಿ ಮತ್ತೆ? ಇನ್ನು ಉಳಿದಿದ್ದೇನೇನು ಅಜ್ಜಿ ಮಾಡೋಕ್ಕಾಯ್ತದೆ, ಯಾರಿಗಾರ ಬೇಕಾರವ್ರಿಗೆ ಮಾರ್ಕತ್ತೀನಿ, ದುಡ್ಡು ಬರ್ತದೆ. ವಾ ಪರವಾಗಿಲ್ಲ ಕಣೆ, ನೀನು ಚಚ್ಚೋರ ಹತ್ರ ಹುಣ್ಸೆಹಣ್ಣು ಇಸ್ಕತೀಯ, ಹುಣ್ಸೆಹಣ್ಣು ಜಾಸ್ತಿ ಆದರೆ ಮಾರಿ ದುಡ್ಡು ಮಾಡ್ಕತೀಯ. ಬೊಲೆ ಬುದ್ಧಿವಂತ ಕಣೆ ನೀನು ಪೂಜಾ. ಅಜ್ಜಿ ಅದರಲ್ಲೇನು ಸಾವಿರ ಮಾಡೋಕ್ಕಾಯ್ತದ, ಏನೋ 100-500 ಬರ್ತದಪ್ಪ ಖರ್ಚಿಗೆ. ಸರಿ ಆಯ್ತು ಬಿಡವ, ಇನ್ನೊಂದೆರಡು ಪೀಸ್ ಹಾಕಿಸ್ಕತೀಯೇನು? ಬೇಡ ಕಣಜ್ಜಿ, ಸಾಕು, ನನಗೆ ಸಾಕಾಯ್ತು ಪೀಸು. ಶಾಂತಕ ಜಾಸ್ತಿನೇ ಹಾಕ್ಕೊಟ್ಟದೆ, ಸಾಕು ಕಣಜ್ಜಿ ನನಗೆ. ಸರಿ ಕಣವ. ಮತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪೂಜಾನ ಎಷ್ಟು ಬುದ್ಧಿವಂತೆ ಅಂತ. ಮಾತು ಜಾಸ್ತಿ ಆದ್ರೂ ತಲೆ ಮಾತ್ರ ಚೆನ್ನಾಗಿ ಓಡಿಸ್ತಾರೆ. ಸರಿ ಫ್ರೆಂಡ್ಸ್, ನಾವು ಚಿಕನ್ ಸಾರು ಮುದ್ದೆ ಉಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹುಣಸೆನವೆ ಎಲ್ಲ ಚಚ್ಬಿಡ್ತೀವಿ. ನೀವು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.